ಮಾಹಿತಿ ಹಕ್ಕು ಅಧಿನಿಯಮ 2005. 2005ರಲ್ಲಿ ಕೇಂದ್ರ ಸರ್ಕಾರ ಒಂದು ಒಳ್ಳೆ ವೆಪನ್ ಕೊಟ್ಟೈತಿ ಸಾರ್ವಜನಿಕರಿಗೆ, ಅದ ಮಾಹಿತಿ ಹಕ್ಕು. ದೇಶಾದ್ಯಂತ ಭ್ರಷ್ಟಾಚಾರನ ತೆಗಿಬೇಕಾದ್ರೆ ಅದಕ್ಕೆ ಇರೋದು ಒಂದೇ ಒಂದು ಅಸ್ತ್ರ ಅಂದ್ರ ಅದು ಮಾಹಿತಿ ಹಕ್ಕು. ಇದೇ ಮಾಹಿತಿ ಹಕ್ಕಿನ ಬಗ್ಗೆ 2005 ಏನ್ ಅಮೆಂಡ್ಮೆಂಟ್ ಆತು, ಅದಕ್ಕಿಂತ ಮೊದಲು 2 ವರ್ಷ ಇದು ಚರ್ಚೆಗೆ ಹಾಕಿದ್ರು. ಬೇಕಾ ಬೇಡವಾ, ಏನ್ ಬೇಕು, ಏನಿರ್ಬೇಕು, ಏನ್ ಇರಬಾರ್ದು ಅನ್ನೋದನ್ನ ಚರ್ಚೆಗೆ ಹಾಕಿ ಕಟ್ಟ ಕಡೆದಾಗಿ ಮಾಹಿತಿ ಹಕ್ಕು ತಗೊಂಡ್ ಬಂದಿರೋ ಮಾಹಿತಿ ಹಕ್ಕಿನ ಮೂಲ ಉದ್ದೇಶ ಇಷ್ಟ: ದೇಶಾದ್ಯಂತ ಪಾರದರ್ಶಕತೆ ಇರಬೇಕು. ಭ್ರಷ್ಟಾಚಾರನ ನಿಯಂತ್ರಣ ಮಾಡಕ್ ಇರ್ಬೇಕಾಗಿರೋ ಒಂದೇ ಒಂದು ಅಸ್ತ್ರ ಅಂದ್ರೆ ಅದು RTI. ಹಂಗಾಗಿ ಪಾರದರ್ಶಕತೆ ಇರಬೇಕು. ಯಾವುದೇ ಸರ್ಕಾರ ಅಥವಾ ಸರ್ಕಾರ ಅನುದಾನಿತ ಅಥವಾ ಸರ್ಕಾರದಿಂದ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ 1 ರೂಪಾಯಿನೂ ಅನುದಾನ ತಗೊಳಕತೈತಿ ಅಂದ್ರ ಅದು ಅಂಡರ್ RTI ಬರ್ತೈತಿ. ಸರ್ಕಾರದ ಅನುದಾನ ವ್ಯರ್ಥ ಆಗ್ಬಾರ್ದು, ವೆಚ್ಚ ಆಗ್ಬಾರ್ದು, ಎಲ್ಲಿ ಹೋತು ಅನ್ನೋದನ್ನ ಸ್ಟ್ಯಾಟಿಸ್ಟಿಕ್ ಆಗಿ ಲೆಕ್ಕ ಕೇಳುವಂತ ಒಂದು ಲೆಕ್ಕ ಪರಿಶೋಧಕ ಅಂತನ ಅನ್ಬಹುದು. RTI ತೀರಾ ಇತ್ತಿತ್ತಲಾಗಿ ಸದನದೊಳಗ ಸ್ವಲ್ಪ ಸದ್ದು ಮಾಡ್ತಿದ್ದು. RTI ಕಾರ್ಯಕರ್ತರು ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳಿ. ಯಾಕೆ ಮಹಾನುಭಾವರು ಆ ತರ ಅಂದ್ರು ಗೊತ್ತಾಗವಲ್ದು. ಅದನ್ನ ಕೂಲಂಕುಷವಾಗಿ ಅವರು ಅಭ್ಯಾಸ ಮಾಡಿಲ್ಲ ಅಂತನೂ ಅನ್ಬಹುದು ಅನ್ಸುತ್ತೆ. ಯಾಕಂತಂದ್ರ ಈ RTI ಒಳಗ ಇನ್ನೊಂದು ಮುಖ್ಯವಾಗಿ ಜೋಡಣೆ ಮಾಡ್ಬೇಕಾಗಿರೋದು ಅದು ಉಳಿದೈತಿ. ಏನು ಅಂತಂದ್ರ ಈ ರಾಜಕೀಯ ಪಕ್ಷದವರನ್ನ ಈ RTI ಅಡಿ ಒಳಗ ತರಬಹುದಾ ಅನ್ನೋದನ್ನು ಇನ್ನೂ ಚರ್ಚೆ ಆಗಕತೈತಿ. ಆ ಚರ್ಚೆ ಪೂರ್ಣ ಆಗಿಲ್ಲ. ತರಬೇಕಾ ಬೇಡವಾ ಅನ್ನೋದು. ಹೆಂಗ ಸರ್ಕಾರದ ಅನುದಾನ ಬಳಸಿಕೊಳ್ಳೋ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಸಂಸ್ಥೆ RTI ಅಡಿ ಒಳಗ್ ಬರುತ್ತ, ಹಂಗ ರಾಜಕಾರಣಿಗಳಿಗೆ ಏನ್ ಫಂಡಿಂಗ್ ಆಗತ್ತಲ್ಲ, ಎಲ್ಲಿಂದ ಫಂಡಿಂಗ್ ಆತು ಅಂದ್ರೆ ಸಾರ್ವಜನಿಕರ ಹಣನ ಆಗತ್ತದು. ಸಾರ್ವಜನಿಕರ ಹಣ ಅಥವಾ ಸಾರ್ವಜನಿಕರ ತೆರಿಗೆ ಹಣ ಆಗತ್ತದು ಅಂದಾಗ ಅದು ಕೂಡ ಪ್ರಶ್ನಾತೀತ ಅಲ್ಲ, ಆನ್ಸರೇಬಲ್ ಮಾಡಬೇಕು ಅನ್ನೋ ಕಾರಣಕ್ಕ ಅದನ್ನ RTI ಅಡಿ ಒಳಗ ತರೋ ಪ್ರಯತ್ನ ಮಾಡಿದ್ರು ಕೆಲವೊಂದಿಷ್ಟು ರಾಜಕಾರಣಗಳು ಅದಕ್ಕ ಒಪ್ತಾ ಇಲ್ಲ, ವಿರೋಧ ವ್ಯಕ್ತಪಡಿಸಕತ್ತಾರೆ. ಯಾಕಂತಂದ್ರ ನಾವು ಎಲ್ಲಿಂದ ಹೆಂಗ ಫಂಡಿಂಗ್ ರೈಸ್ ಮಾಡಿರ್ತೀವಿ ಅದರ ಮೂಲ ಸಾರ್ವಜನಿಕರಿಗೆ ಸಿಕ್ಬಿಡ್ತೈತಿ. ಅಂದ್ರೆ ನಮ್ಮ ಜುಟ್ಟು ಸಾರ್ವಜನಿಕರಿಗೆ ಸಿಕ್ಬಿಡ್ತೈತಿ. ನಮ್ಮ ರಾಜಕಾರಣಿಗಳ ಪವರ್ ಕಡಿಮೆ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಲ್ಲ. ಹಿಂಗಾಗಿ ಅವರು ರಾಜಕೀಯ ಪಕ್ಷಗಳನ್ನ ಈ ಒಂದು RTI ಅಡಿ ಒಳಗೆ ತರಕ ಒಪ್ತಿಲ್ಲ. ಆಕ್ಚುಲ್ ಹೇಳ್ಬೇಕಂದ್ರೆ ಬರಬೇಕು, ಆದ್ರೆ 1-2 ವಿಷಯನ ಹೊರಗಿಟ್ಕೋಬಹುದು. ಒಂದು, ರಾಜಕೀಯ ಪಟ್ಟುಗಳು ಅಂದ್ರೆ ಅವ್ರು ಏನ್ ಆಕ್ಟಿವಿಟಿ ಮಾಡ್ತಿರ್ತಾರಲ್ಲ ಅದು ಮತ್ತು ಅವರ ವೈಯಕ್ತಿಕ ವಿಚಾರನ ಹೊರಗಿಟ್ಟು ಎಲ್ಲಿಂದ ಯಾವ ಪಕ್ಷಕ್ಕೆ ಎಷ್ಟು ಫಂಡಿಂಗ್ ಬಂತು, ಆ ಬಂದಿರೋ ಫಂಡು ಯಾರ್ದು, ಸಾರ್ವಜನಿಕ ತೆರಿಗೆ ಹಣನ ಅಥವಾ ಸರ್ಕಾರದ ಅಥವಾ ಒಂದು ಕಂಪನಿ ಅಥವಾ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಕೊಟ್ನಾ ಅನ್ನೋದನ್ನ ಮಾಹಿತಿ ಹಕ್ಕು ಅಡಿ ಒಳಗೆ ತಂದ್ರಪ್ಪ ಅಂತಂದ್ರ ಇದಕ್ಕೆ ಇನ್ನೂ ಪಾರದರ್ಶಕತೆ ಜಾಸ್ತಿ ಸಿಗುತ್ತೆ. ಇದಕ್ಕ ಕೆಲವೊಂದಿಷ್ಟು ಉದಾಹರಣೆ ಕೊಟ್ಟುವಂತಾನು ಹೋಗ್ತೀನಿ ನಾನು. ಒಬ್ಬ ವ್ಯಕ್ತಿ ನಮಗ ಪರಿಚಯಸ್ಥರು ಒಂದು ಏರಿಯಾದೊಳಗ 3.5 ಎಕರೆ ಲ್ಯಾಂಡ್ ಖರೀದಿ ಮಾಡಿದ್ರು. ಖರೀದಿ ಅಂದ್ರೆ ಸೇಲ್ ಆಫ್ ಅಗ್ರಿಮೆಂಟ್. ಅದೇ ರೀತಿ 5 ಲಕ್ಷ ರೂಪಾಯಿ ಅವರು ಅಡ್ವಾನ್ಸ್ ಆಗಿ ಕೊಟ್ಟಾರ. ಅಂದ್ರೆ ಈ ಕಾಗದದೊಳಗೆ ಬರೀತಾರಲ್ಲ, 7 ಲಕ್ಷಕ್ಕೆ ನಾನು ನಿಮಗೆ ಕೊಡಲು ಒಪ್ಪಿರುತ್ತೇನೆ, ಅದೇ ರೀತಿ 5 ಲಕ್ಷ ನೀವು ನಮಗೆ ಸಂದಾಯ ಮಾಡಿದ್ದು, ಉಳಿದ 2 ಲಕ್ಷ ಹಣಗಳನ್ನು ನಾವು ಫಾರಂ 11A ಅಥವಾ ಫಾರಂ 10 ತಂದಾಗ ತಾವು 2 ಲಕ್ಷ ಕೊಟ್ಟು ತಮ್ಮ ಹೆಸರಿಗೆ ವರ್ಗಾಯಿಸಿಕೊಳ್ಳಬೇಕು ಅಂತಂದು ಏನು ಫಾರ್ಮಾಲಿಟೀಸ್ ಬರ್ತೈತಲ್ಲ ಬಾಂಡ್ ಒಳಗ, ಆ ತರ ಸೇಲ್ ಆಫ್ ಅಗ್ರಿಮೆಂಟ್ ಬರೆದು ಕೊಟ್ಟೈತಿ ಆ ಪಾರ್ಟಿ. ಯಾರು? ಹೊಲದ ವ್ಯಕ್ತಿ. ಕೊಟ್ಟಾಗ ಇವ್ರೇನ್ ಮಾಡ್ಯಾರ, ಸರಿ ಹಂಗಾದ್ರಂತೆ ಒಂದು 6-8 ತಿಂಗಳ 10 ತಿಂಗಳ ಸುಮ್ಮನೆ ಕೂತಾರ, ಯಾಕೋ ಪಾರ್ಟಿ ಬರೋವಲ್ದಲ್ಲ ಅಂತಂದು ಕಾಂಟ್ಯಾಕ್ಟ್ ಮಾಡ್ಯಾರ. ಇವ್ರು ಸ್ವಲ್ಪ ಟೈಮ್ ದಬ್ಕೊಂತ ಹೋಗ್ಯಾರ, ಅಂದ್ರೆ ಟೈಮ್ ಡ್ರ್ಯಾಗ್ ಮಾಡ್ಕೊಂತ ಹೋಗ್ಯಾರ. ಮಾಡಾನ್ ಸರ್ ಅಂತ ಹೇಳಿ. ಅದು ಎಲ್ಲೋ ಒಂದೂವರೆ ವರ್ಷ ಟೈಮ್ ಆತು. ಅದಾದ್ಮೇಲೆ ಮತ್ತೆ ಕೇಳ್ಯಾರ, ಕರೆಕ್ಟ್ ರೆಸ್ಪಾನ್ಸ್ ಬಂದಿಲ್ಲ. ಬಹುಶಃ ಒಂದು ಅಂದಾಜಿನ ಮೇಲೆ 2 ವರ್ಷ ಸಮೀಪ ಬಂದೇತ್ ಅನ್ಸುತ್ತೆ. ಅದು ಏನು ಸೇಲ್ ಆಫ್ ಅಗ್ರಿಮೆಂಟ್ ತಗೊಂಡೈತಲ್ಲ, ಈ ಪಾರ್ಟಿಗೆ ಡೌಟ್ ಬರಾಕತ್ತೈತಿ, ಇಷ್ಟು ದಿವಸನು ಬಿಡಬಹುದಾ? ಇವ್ರಿಗೆ ಹಣಕಾಸಿಂದು ಅರ್ಜೆಂಟ್ ಇದ್ರೆ, ರೊಕ್ಕದ ಅರ್ಜೆಂಟ್ ಇದ್ರೆ ಇವ್ರು ಇಮಿಡಿಯೇಟ್ ಎಲ್ಲಾ ಡಾಕ್ಯುಮೆಂಟ್ ರೆಡಿ ಮಾಡಿ ರೆಡಿ ಸರ್ ಅಂತ ಅನ್ಬೇಕಾಗಿತ್ತು. ಯಾಕೆ ಇವ್ರು ಬರೋವಲ್ರು ಅಂತ ಹೇಳಿ ಕ್ರಾಸ್ ಚೆಕ್ ವೆರಿಫೈ ಮಾಡೋಣ ಅಂತ ಅಂದಾಗ ಯಾರೋ ಒಬ್ಬ ವ್ಯಕ್ತಿಗೆ ಕಳಿಸಿದಾಗ ಅವ್ರಿಗೆ ಗೊತ್ತಾತು, ಜಸ್ಟ್ 3 ದಿವಸದ ಹಿಂದ ಬೇರೆಯವರಿಗೆ ಅವರು ಸೇಲ್ ಮಾಡಿ ಕೊಟ್ಟಾರ ಅನ್ನೋದು. ಯಾವ ಮೊದಲ ವ್ಯಕ್ತಿ ಸೇಲ್ ಆಫ್ ಅಗ್ರಿಮೆಂಟ್ ತಗೊಂಡಾರ ಇವ್ರಿಗೆ ಬಿಟ್ಟು ಬೇರೆಯವರಿಗೆ ಜಾಸ್ತಿ ದುಡ್ಡು ಸಿಕ್ಕೈತಿ. 2 ವರ್ಷದ ಹಿಂದೆ ಏನ್ ಸೇಲ್ ಮಾಡಿದ್ರು ಅಥವಾ ಏನ್ ಸೇಲ್ ಆಫ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಅದಕ್ಕಿಂತ ಜಾಸ್ತಿ ದುಡ್ಡು ಇಲ್ಲಿ ಸಿಕ್ಕಾಗ ಅವರು ಬೇರೆಯವ್ರು ಮಾರ್ಕೊಂಡ್ಬಿಟ್ರು. ಮಾರ್ಕೊಂಡಾಗೂ ಸಹ ಅವ್ರ ಏನ್ ಮಾಡ್ಬೇಕಾಗಿತ್ತು,
ಇಲ್ಲ ಸರ್ ಏನೋ ತೊಂದ್ರೆ ತಾಪತ್ರೆ ಮನ್ಯಾಗ ಹಂಗಂದ್ರು ಹಿಂಗಂದ್ರು ಅದೇನೈತಿ ಒಂದ್ ಸ್ವಲ್ಪ ನಿಮ್ಮ ಅಮೌಂಟ್ ಜೊತೆಗೆ ಒಂದು ಕಾಂಪೆನ್ಸೇಷನ್ ತರ ಏನೋ ಒಂದು 4 ಜನ ಹಿರಿಯರು ಏನ್ ಕುಂತ್ ಮಾತಾಡ್ತಾರಲ್ಲ ಆ ಪ್ರಕಾರ ಮಾತಾಡಿ ಸೆಟಲ್ಮೆಂಟ್ ಮಾಡಿದ್ರೆ ಸರಿ ಹೋಗ್ತಿತ್ತು. ಆದ್ರೆ ಇನ್ನೂವರೆಗೂ ಆ ವ್ಯಕ್ತಿ ಸೇಲ್ ಆಫ್ ಅಗ್ರಿಮೆಂಟ್ ಕೊಟ್ಟಿರೋರಿಗೆ ಅವ್ರ ದುಡ್ಡುನು ವಾಪಸ್ ಕೊಟ್ಟಿಲ್ಲ ಅಂದಾಗ ಸೇಲ್ ಆಫ್ ಅಗ್ರಿಮೆಂಟ್ ಬರ್ಸ್ಕೊಂಡಿರೋ ವ್ಯಕ್ತಿ ಏನ್ ಹೇಳಿದ್ರು, ಏನ್ ಮಾಡೋಣ ಅಂತಂದ್ರು. ಆಯ್ತು, ಸಂಬಂಧಪಟ್ಟ ಒಂದು ವಕೀಲರಿಗೆ ಭೇಟಿ ಆಗಿರಿ ಅಂತ ನಾವು ಹೇಳಿದ್ವಿ. ಅವರು ವಕೀಲರ ಹತ್ರ ಹೋದ್ರು, ಅದನ್ನ ಕೇಸು ಕೂಡ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಅದಕ್ಕಿಂತ ಬಿಫೋರ್ ಅವ್ರು ಏನ್ ಮಾಡಿದ್ರು ಅಂದ್ರೆ RTI ಒಳಗ ಮೊರೆ ಹೋದ್ರು. ಯಾವ ರೀತಿ ನಮಗ್ ಕೊಟ್ಟಿರೋ ಹೊಲನ ಬೇರೆಯವರಿಗೆ ಬರೆದು ಕೊಟ್ರಿ ಅಂತ ಹೇಳಿ ಸಬ್ ರಿಜಿಸ್ಟ್ರಾರ್ ಕೇಳಿದ್ರು, ತಹಶೀಲ್ದಾರ್ ಅವ್ರು ಕೇಳಿದ್ರು. ಮಾಹಿತಿ ಹಕ್ಕೊಳಗ ಸಮರ್ಪಕವಾದ ಉತ್ತರ ಅವ್ರಿಗೆ ಸಿಗಲಿಲ್ಲ. ಏನೇನೋ ಉತ್ತರ ಕೊಟ್ಕೋತ ಬಂದ್ರು. ಹಂತ ಹಂತವಾಗಿ ಇಲ್ಲಿ ಬಾಜು ಬರ್ಕೊಂತ ಹೋಗ್ತಾ 1 by 1 ಆದ್ಮೇಲೆ ಅವರು ಒಂದು ತಾಲೂಕಾ ಲೆವೆಲ್ ಒಳಗ ಮಾಹಿತಿ ಹಕ್ ಹಾಕಿದ್ರು. ಮಾಹಿತಿ ಸಮರ್ಪಕ ಸಿಗಲಿಲ್ಲ. ಸ್ವಲ್ಪ ಮೇಲ್ ಹೋದ್ರು, ಅಂದ್ರೆ ಅಪೀಲ್ ಅಂತಾರಲ್ಲ, ಜಿಲ್ಲಾ ಕೇಂದ್ರಕ್ಕೆ ಹೋದ್ರು. ಅಲ್ಲಿಯೂ ಸಹ ಬಹುಶಃ ಅವರಿಗೆ ಸಮರ್ಪಕ ಉತ್ತರ ಸಿಕ್ಕಿಲ್ಲ ಅಂತ ಅನ್ಸುತ್ತ. ಅಲ್ಲಿಂದ ಅವ್ರು ಹತಾಶರಾದ್ರು. ಯಾವಾಗ ಅವ್ರಿಗೆ ಮಾಹಿತಿ ಹಕ್ ಅಡಿ ಒಳಗ ಮಾಹಿತಿ ಸಮರ್ಪಕ ಸಿಗಲಿಲ್ಲ ಅವಾಗ ಪೇಚಾಡಿದ್ರು ಅವರು. ಆಯ್ತು ಸರ್, ನಾವು ಇನ್ನೇನು ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಹೇಳಿ ಸಿವಿಲ್ ಹೋಗ್ತೀನಿ ಅಂತಂದ್ರು. ಆಯ್ತು, ನಿಮ್ ಅನುಕೂಲ ಅಂತ ಹೇಳಿದ್ವಿ. ಅದಾದ್ಮೇಲೆ ನಮಗೆ ರಿಕ್ವೆಸ್ಟ್ ಮಾಡಿದ್ರು. ರಿಕ್ವೆಸ್ಟ್ ಮಾಡಿದ ಮೇಲೆ ಟೈಮ್ ಮುಗಿಯಾಕತ್ತೈತಿ ಅನ್ನೋದು ಗೊತ್ತಾಗಿ ಆಯೋಗಕ್ಕೆ ಹೋಗ್ರಿ ಅಂತ ನಾವು ಹೇಳಿದ್ವಿ. ಸದನದೊಳಗೇನ್ ಸದ್ದಾತಲ್ಲ, RTI ಕಾರ್ಯಕರ್ತರೇ ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳಿ. ಹಂಗಾಗಲ್ಲ ಅನ್ನೋದನ್ನ ಪದೇ ಪದೇ ಒತ್ತಿ ಹೇಳೋದ್ರ ಜೊತೆಗೆ ಸಾರ್ವಜನಿಕರಿಗೆ ಇದರ ಬಗ್ಗೆ ಅರಿವು ಮೂಡಬೇಕು, ಮಾಹಿತಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಂತ ಹೊಂಟೀನಿ. ಸರಿ, ಆ ವ್ಯಕ್ತಿಗೆ ಆಯೋಗಕ್ಕೆ ಹೋಗೋದಕ್ಕೆ ನಾವು ಹೇಳಿದ್ವಿ. ಇಲ್ಲ ಸರ್, ನಮ್ಗೆ ಸ್ವಲ್ಪ ಯಾಕೋ ಗೊತ್ತಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಅಂದಾಗ ಏನ್ ಮಾಡ್ಬೇಕು ಅಂದಾಗ ಸ್ವಲ್ಪ ನೀವೇ ಜವಾಬ್ದಾರಿ ತಗೊಳ್ರಿ ಅಂತ ಹೇಳಿದಾಗ ನೆಕ್ಸ್ಟ್ ಪ್ರೊಸೀಜರ್ನ ನಾವು ಅವ್ರಿಗೆ ಹೇಳ್ಬೇಕಾಯ್ತು. ಆ ಪ್ರೊಸೀಜರ್ ಬಹಳ ಲೆಂದಿ ಇತ್ತು. ಯಾಕೆ ಲೆಂದಿ ಇತ್ತು ಅಂತಂದ್ರೆ, ಯಾವ ಒಂದು ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಅವ್ರ ಮಾಹಿತಿ ಕೇಳಿದಾಗ ಸಮರ್ಪಕ ಮಾಹಿತಿ ಸಿಕ್ಕಿಲ್ಲ, ಅಲ್ಲಿಂದ 90 ದಿವಸ ಅನ್ನೋದ್ರೊಳಗ ಆಯೋಗಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ 88 ದಿವಸ ಅವರು ಸುಮ್ನೆ ಕೂತಿದ್ರು. ಜಸ್ಟ್ 2 ದಿವಸ ಉಳಿದಿತ್ತಲ್ಲ. ಸರ್, ದಯವಿಟ್ಟು ಏನಾದ್ರು ಮಾಡಿ ಅಂತಂದಾಗ ನಮ್ಗೆ ಟೈಮ್ ಸಿಗ್ಲಿಲ್ಲ. ಅದನ್ನ ರೆಕಾರ್ಡ್ ಮಾಡಾಕ ಅಂದ್ರೆ ಡೀಟೇಲ್ ಆಗಿ ನಿಮಗ್ ತೋರ್ಸಕ್ ಆಗಲ್ಲ. ಒಂದು ಸ್ಟ್ಯಾಟಿಸ್ಟಿಕ್ ಹಾಕಿ ನೀಟಾಗಿ ನಾವು ಒಂದು ಅರ್ಜಿ ಫಾರ್ಮ್ ರೆಡಿ ಮಾಡಿ ಇವ್ರಿಗೆ ಏನ್ ಅನ್ಯಾಯ ಆಗೈತಿ, ಆಗಿರೋ ಅನ್ಯಾಯನ ಸರಿಪಡಿಸಾಕ ಇವರು ಎಲ್ಲೆಲ್ಲಿ ಮಾಹಿತಿ ಹಾಕಿರೋ ಮಾಹಿತಿ ಇವ್ರಿಗೆ ಸರಿಯಾಗಿ ಕ್ರಮಬದ್ಧವಾಗಿ ಸಿಗ್ತಾ ಇಲ್ಲ, ಯಾರ್ಯಾರಿಗೆ ಮಾಹಿತಿ ಹಾಕಿದ್ರು ಒಂದು ಆರ್ಡರ್ಲಿ ತಗೊಂಡ್ ಬಂದು ಇಷ್ಟೆಲ್ಲ ಆದ್ರೂ ಇವರಿಗೆ ಮಾಹಿತಿ ಸಮರ್ಪಕ ಸಿಕ್ಕಿಲ್ಲ ಅಂದ್ರೆ ಇವರಿಗೆ ತೃಪ್ತಿದಾಯಕ ಮಾಹಿತಿ ಸಿಕ್ಕಿಲ್ಲ ಅನ್ನೋದನ್ನ ಕಾರಣ ಕೊಡ್ತಾ ಇರೋ 2 ದಿವಸ ಒಳಗ ಒಂದಿಷ್ಟು ಪೇಪರ್ಸ್ ಇದ್ದು ಎಲ್ಲಾ ಕಡೆ ಮಾಹಿತಿ ಹಾಕಿ ಆಯೋಗಕ್ಕೆ ಹೋಗ್ಬೇಕಲ್ಲ, ಅದರದ್ದು ಅರ್ಜಿ ಫಾರ್ಮ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗ ಸಪೋರ್ಟಿಂಗ್ ಕೆಲವೊಂದಿಷ್ಟು ಅರ್ಜಿಗಳು ಎಲ್ಲಾ ಸೇರಿದ್ರಂದ್ರ ಹೆಚ್ಚು ಕಡಿಮೆ 160-170 ಒಂದು ಫೈಲ್ ಆಗುತ್ತೆ. ಇಂಥ ಫೈಲು 3 ಸೆಟ್ ಮಾಡಬೇಕು. 3 ಸೆಟ್ ಮಾಡಿ ಆಯೋಗಕ್ಕೆ ಅಂದ್ರೆ ಸ್ಟೇಟ್ ಕಮಿಷನರ್ಗೆ ನಾವು ಮತ್ತೆ ಮೇಲ್ಮನವಿ ಹಾಕಬೇಕು. 1 ಅವರ್ ಕೂಡ ನಮಗ ಬಹಳ ಇಂಪಾರ್ಟೆಂಟ್ ಇತ್ತು. ಹಿಂಗಾಗಿ ಡೇ ನೈಟ್ ವರ್ಕ್ ಮಾಡಿ ಹಂಗೋ ಹಿಂಗೋ ಮಾಡಿ ಇನ್ ಟೈಮ್ ಒಳಗ ಆಯೋಗಕ್ಕೆ ನಾವು ಹಾಕಿವಿ. ಇವ್ರು ಯಾರಿಗೆ ಹೆಂಗ ಮಾಹಿತಿ ಕೇಳಿದ್ರು, ಯಾಕೆ ಮಾಹಿತಿ ಸಿಗಲಿಲ್ಲ, ಯಾಕೆ ಅವರು ಅಧಿಕಾರಿಗಳು ಮಾಹಿತಿ ಕೊಡ್ಲಿಲ್ಲ, ಮಾಹಿತಿ ಕೊಟ್ಟಾರ ಆದ್ರೆ ಸಮರ್ಪಕ ಮಾಹಿತಿ ಕೊಟ್ಟಿಲ್ಲ. ಇವರಿಗೆ ಸೇಲ್ ಆಫ್ ಅಗ್ರಿಮೆಂಟ್ ಬರೆದು ಕೊಟ್ಟಿದ್ದು ಖರೆ, ಇವರಿಗೆ ಮೋಸ ಮಾಡಿ ಬೇರೆಯವರಿಗೆ ಖರೀದಿ ಕೊಟ್ಟಿದ್ದು ಖರೆ. ಅವರು ಅಬ್ಜೆಕ್ಷನ್ ಹಾಕಿದ್ರು ಕೂಡ ತಹಶೀಲ್ದಾರ್ ಅವರು ಅದನ್ನ ಕನ್ಸಿಡರ್ ಮಾಡ್ಲಿಲ್ಲ. ಇದನ್ನೆಲ್ಲ ಸ್ಟ್ಯಾಟಿಸ್ಟಿಕ್ ಆಗಿ ಅಂದ್ರೆ ಆರ್ಡರ್ಲಿ ತಗೊಂಡ್ ಬಂದು ಆಯೋಗಕ್ಕೆ ಹೋಗ್ಬೇಕಾಗತ್ತಲ್ಲ. ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗ್ಬಾರ್ದಲ್ಲ, ಆದ್ರೆ ಇಲ್ಲಿ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗತ್ತಲ್ಲ, ಇವ್ರಿಗೆ ಬೇಕಾಗಿರೋ ಸಮರ್ಪಕ ಮಾಹಿತಿ ಹಾಕೊಳಗ ಯಾಕೆ ಅಧಿಕಾರಿಗಳು ಕೊಡ್ತಿಲ್ಲ, ಯಾಕೆ ಸತಾಯಿಸಿದ್ರು? ಇದನ್ನ 90 ದಿವಸ ಇನ್ನೇನು ಮುಗಿಯಾಕ ಬಂದಿತ್ತು, 2 ದಿವಸ ಟೈಮ್ ಇತ್ತು ಅಂತ ಹೇಳಿದ್ನಲ್ಲ ಆಯೋಗಕ್ಕೆ ಹೋಗಾಕ. ಅದಕ್ಕಿಂತ ಬಿಫೋರ್ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಹಂತಗಳು ಇರ್ತಾವಲ್ಲ, ಸುಮಾರು 3-4-5-6 ತಿಂಗಳ ಇವ್ರು ವರ್ಕ್ ಮಾಡ್ಯಾರ. ತಳ ಹಂತದೊಳಗ ಪ್ರಾಪರ್ ವರ್ಕ್ ಮಾಡ್ಯಾರ, ಮೇಲ್ ಹಂತಕ್ಕೆ ಅವ್ರಿಗೆ ಹೋಗಾಕಾಗಿಲ್ಲ, ಸುಮ್ನೆ ಕೂತ್ಕೊಂಡ್ಬಿಟ್ರು. ಆಮೇಲೆ ನಮ್ ಗಮನಕ್ಕೆ ತಂದಾಗ ನಮ್ಮ ಹತ್ರ ಟೈಮ್ ಇರ್ಲಿಲ್ಲ. ಸೇಲ್ ಆಫ್ ಅಗ್ರಿಮೆಂಟ್ ಕೊಟ್ಟಿರೋ ವ್ಯಕ್ತಿ ಹಾಗಾದ್ರ ಇವ್ರಿಗೆ ನೆಗೋಷಿಯೇಟ್ ಮಾಡ್ಬೇಕಾಗಿತ್ತಲ್ಲ. ಇಲ್ಲ ಸರ್, ನಿಮ್ ದುಡ್ಡು ತಗೊಂಡ್ಬಿಡ್ರಿ, ಮ್ಯಾಲ ಏನ್ ಕಾಂಪೆನ್ಸೇಷನ್ ಕೊಡ್ಬೇಕು ಕೊಡ್ತೀವಿ, ಅಥವಾ ಹೆಚ್ಚಿನ ದುಡ್ಡು ಕೊಡ್ರಿ ಅಂತ ಡಿಮ್ಯಾಂಡ್ ಮಾಡಬಹುದಾಗಿತ್ತು. ಅವಾಗ ಸೇಲ್ ಆಫ್ ಅಗ್ರಿಮೆಂಟ್ ತಗೊಂಡಿರೋ ವ್ಯಕ್ತಿ ಹ್ಞೂ ಅನ್ಬೋದು, ಅಥವಾ ತನ್ನ ದುಡ್ಡನ್ನ ವಾಪಸ್ ತಗೊಂಡು ಹೋಗ್ತಿರ್ಬಹುದು.
ಗೊತ್ತಿಲ್ಲ. ಆದ್ರೆ ಆ ವ್ಯಕ್ತಿಗೆ ನಾಲೆಜ್ ಬರ್ದೆ ಬೇರೆಯವ್ರಿಗೆ ಮಾರ್ಕೊಂಡಾಗ ಅದು ಚೀಟಿಂಗ್ ಆತಲ್ಲ, ಫ್ರಾಡ್ ಆತಲ್ಲ, 420 ಆತಲ್ಲ ಅದು. ಈ ಎಲ್ಲ ಪ್ರಶ್ನೆಗಳು ಕಾಡ್ತಾವು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಥವಾ ಹುಡುಕ್ಬೇಕಂದ್ರ ಕೇವಲ RTI ಮೊರೆ ಹೋಗ್ಬೇಕು. ಮುಂದಿನ ಪ್ರೊಸೆಸ್ ಏನು ಅನ್ನೋದನ್ನ ನೆಕ್ಸ್ಟ್ ನಿಮ್ಗೆ ಡೀಟೇಲ್ ಆಗಿ ತೋರಿಸೋ ಪ್ರಯತ್ನನೂ ಮಾಡ್ತೀನಿ, ಮತ್ತೆ ಅದರ ಮಾಹಿತಿನೂ ಕೊಡೋ ಪ್ರಯತ್ನ ಮಾಡ್ತೀನಿ. ಜೈ ಹಿಂದ್.